ನಮಸ್ತೆ. ಆಮ್, ನಾನು ರೀಸೆಂಟಾಗಿ ಟ್ರಾವೆಲ್ ಮಾಡಿದೆ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಬಂದೆ. ಅಲ್ಲಿ ಆಗಿದ್ದೊಂದು ಇನ್ಸಿಡೆಂಟು ದಟ್ ಮೇಡ್ ಮೀ ರಿಕಲೆಕ್ಟ್. ಮುಂಚೆನೂ ಒಂದು ಸರ್ತಿ ಈ ಥರದೊಂದು ಇನ್ಸಿಡೆಂಟ್ ಆಗಿತ್ತು. ಇದು ಕ್ವೈಟ್ ರಿಲೇಟೆಡ್ ಟು ದ್ಯಾಟ್ ಆ್ಯಂಡ್ ಇಟ್ ಮೇಡ್ ಮೀ ರಿಮೆಂಬರ್ ದ್ಯಾಟ್ ಇನ್ಸಿಡೆಂಟ್. ಸೊ ಎರಡನ್ನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಈವೆಂಟು ಹ್ಯಾಪನ್ ಸಮ್ 5-6 ಇಯರ್ಸ್ ಎಗೋ. ನಾನೇನೋ ಕೆಲಸದ ಮೇಲೆ ದಾವಣಗೆರೆಗೆ ಹೋಗಲಿಕ್ಕಿತ್ತು, ನಮ್ಮ ಕಾಲೇಜ್ ರಿಯೂನಿಯನ್ ಇತ್ತು ಅಂಥೇಳಿ. ಸೊ ಲೇಟ್ ಆಗಿತ್ತು ಅಂಥೇಳಿ, ಬುಕ್ ಮಾಡಿರಲಿಲ್ಲ ಮುಂಚೆ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ದೆ ನಾನು. ಅಲ್ಲಿಂದ ವಾಪಸ್ ಹೊರಟಾಗಿ ಲೇಟ್ ಆಗಿಬಿಟ್ಟಿತ್ತು. ಇಟ್ ವಾಸ್ ಅರೌಂಡ್ 6-6:30 ಆಗಿತ್ತು. ಸೊ ನಾನು ಬೆಂಗಳೂರಿಗೆ ರೀಚ್ ಆಗಿ ಸ್ವಲ್ಪ ಲೇಟೇ ಆಗಿತ್ತು. ಒಬ್ಬಳೇ ಬರ್ತಾಯಿದ್ದೆ ನಾನು. ಎಷ್ಟೇ ಧೈರ್ಯ ಇದ್ದರೂ ಒಂದೊಂದು ಸರ್ತಿ ಒಂಥರ ಅನಿಸುತ್ತಲ್ವ. ಸೊ ಅವತ್ತು ಬೆಳಗ್ಗೆಲ್ಲ ಆರಾಮಾಗಿ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಏನೋ ಒಂಥರ ದಾವಂತ ಲೇಟ್ ಆಗಿದೆ ಅಂತೇಳಿ. ಸೊ ಡ್ರೈವರ್ನ ಹಂಗೂ ಹಿಂಗೂ ಏನೋ ಒಂದು ಮಟ್ಟಕ್ಕೆ ಮಾತಾಡಿಸ್ಕೊಂಡು ಬರ್ತಾಯಿದ್ದೆ. ಸುಮಾರು ದೂರ ಬಂದಮೇಲೆ ವಿ ವರ್ ಆಲ್ಮೋಸ್ಟ್ ನಿಯರ್ ಪೀಣ್ಯ ಹತ್ರ ಇದ್ವಿ ಅವಾಗ. ಹೀ ಗೆಟ್ಸ್ ಅ ಕಾಲ್. ಅವ್ರಿಗೊಂದು ಕಾಲ್ ಬಂತು. ಹೀ ಅಟೆಂಡ್ಸ್ ದ ಕಾಲಲ್ಲಿ ಮಾತಾಡ್ಬಿಟ್ಟು, ನಾನು ನೆಲಮಂಗಲದ ಹತ್ರ ಇದ್ದೀನಮ್ಮ, ನಾನು ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ರು. ನನಗೆ ಪುಕ ಅಂತ ಶುರುವಾಗ್ಬಿಡ್ತು. ಇಟ್ಸ್ ಲೈಕ್, ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು, ನೆಲಮಂಗಲದ ಹತ್ರ ಇದ್ದೇನೆ ಅಂತ ಯಾಕೆ ಹೇಳ್ತಿದ್ದಾರೆ. ವಿ ಆರ್ ಆಲ್ಮೋಸ್ಟ್ ಎಟ್ ಪೀಣ್ಯ ನೆಕ್ಸ್ಟು ಗೊರಗುಂಟೆಪಾಳ್ಯ ಆ್ಯಂಡ್ ನಮ್ಮ ಮನೆ ಅನ್ನೋ ಲೆಕ್ಕದಲ್ಲಿ ಇತ್ತು ನನಗೆ. ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ ನನಗೆ ಫುಲ್ ಒಂಥರ ಗಾಬರಿ ಆಗಿಬಿಡ್ತು. ಅಂದರೆ ಬಿಕಾಸ್ ದ್ಯಾಟ್ ಈಸ್ ಹೌ ವಿ ವರ್ ಕಂಡೀಷನ್. ಸಣ್ಣವರಿದ್ದಾಗ ಸುಳ್ಳು ಹೇಳಿದ್ರು ಅಂದರೆ ಸುಳ್ಳು ಹೇಳೋದು ಕೆಟ್ಟತನ, ಅಥವಾ ಸುಳ್ಳು ಹೇಳಿದ್ರು ಅಂದರೆ ಕೆಟ್ಟವರು, ಅಥವಾ ಕೆಟ್ಟ ಉದ್ದೇಶಕ್ಕೆ ಹೇಳ್ತಾರೆ ಅನ್ನೋ ದ್ಯಾಟ್ ವಾಸ್ ಅ ಕಂಡೀಷನಿಂಗ್. ಐ ಮೀನ್ ಮೋಸ್ಟ್ ಆಫ್ ಅಸ್ ವುಡ್ ಅಗ್ರಿ ವಿತ್ ದಿಸ್. ಸೊ ತುಂಬ ಇದು ಮಾಡಿಕೊಂಡು ಧೈರ್ಯ ತೊಗೊಂಡು ಒಂದು ಸತಿ ಸುಮ್ಮನೆ ಕೇಳಿದೆ, ನೋಡೋಣ ಹೆಂಗಾದರೂ ಆಗಲಿ, ವಾಟ್ ವುಡ್ ಯು ರಿಯಾಕ್ಟ್ ಅಂತೇಳಿ. ಸೊ ನಾವು ಪೀಣ್ಯದಲ್ಲಿದ್ದೀವಲ್ವಾ ಅಂತ ಕೇಳಿದೆ. ಹೌದು ಮೇಡಮ್, ಪೀಣ್ಯದಲ್ಲಿದ್ದೀವಿ ಅಂತ. ಸೊ ನಾನು ಕೇಳಿದೆ, ಮತ್ತು ನೀವು ಯಾರಿಗೋ ನೆಲಮಂಗಲ ಅಂತ ಹೇಳಿದ್ರಲ್ಲ, ಮತ್ತು ಏನಾದರೂ ಕನ್ಫ್ಯೂಷನ್ ಮಾಡ್ಕೊಂಡ್ರೇನೋ ಅಂತ ಕೇಳಿದೆ ಅಂತ. ಐ ಜಸ್ಟ್ ನೀಡ್ ಟು ಕವರ್ ಅಪ್ ಮೈ ಸೆಲ್ಫ್. ಸೊ ಐ ಸೈಡ್, ಇಲ್ಲ ಮೇಡಮ್, ನಮ್ಮ ಹೆಂಡತಿ ಅದು, ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಮನೆಯಲ್ಲಿ ನೈಟಿ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತಾರೆ. ಈಗಂತೂ ಕೈಗೊಂದು ಮೊಬೈಲ್ ಬೇರೆ ಬಂದುಬಿಟ್ಟಿದೆಯಾ, ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನೋ, ಹೋಗ್ಬಿಟ್ಟು ಗೂಗಲ್ ಟಕ್ ಅಂತ ಹುಡುಕ್ಬಿಡ್ತಾರೆ, ಮ್ಯಾಪ್ ನೋಡಿಬಿಟ್ಟು ಇಷ್ಟೊತ್ತಿನಲ್ಲಿ ಬರಬೇಕು ಅಂತಾರೆ. ಅಕಸ್ಮಾತ್ ನಾವು ಅಷ್ಟೊತ್ತೊಳಗಡೆ ಹೋಗ್ದಲ್ಲ ಇದ್ದರೆ ಮನೆಗೆ ಯಾಕಾದರೂ ಹೋಗ್ತೀವೋ ಅನ್ನೋಷ್ಟು ಜಗಳಗಳು, ಒಂಥರ ಅನುಮಾನ ಮಾಡೋದು, ಇದು ಮಾಡ್ತಾರೆ. ಅವ್ರಿಗೆ ಏನು ಗೊತ್ತು ಮೇಡಮ್, ಟ್ರಾಫಿಕಲ್ಲಿ ಪೀಣ್ಯದಿಂದ ನಿಮ್ಮ ಮನೆಗೆ ಹೋಗೋದಕ್ಕೆ ಒಂದೊಂದು ಸತಿ 1-1.5 ಗಂಟೆ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಈ ಮ್ಯಾಪಲ್ಲಿ ಇಷ್ಟು ತೋರಿಸ್ತಾ ಇದೆ, ನೀನು ಎಲ್ಲಿ ಹೋಗಿದ್ದೆ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಅಂತ. ಸೊ ದಟ್ ಈಸ್ ವಾಟ್ ಐ ರಿಯಲೈಸ್ ಇಟ್ ದ್ಯಾಟ್ ಒನ್ಸ್ ಸುಳ್ಳು ಹೇಳೋದು ಕೆಟ್ಟ ರೀಸನಿಗೆ ಅಲ್ಲ ಅಂತ ಅನ್ನಿಸ್ತು. ಫಾರ್ ಹಿಮ್ ಹಿ ವಾಸ್ ಲೈಕ್, ಮೇಡಮ್ ನನಗೆ ಮನೆಗೆ ಹೋದರೆ ನೆಮ್ಮದಿ ಬೇಕು, ಇಡೀ ದಿನ ಟ್ರಾಫಿಕಲ್ಲಿ ಓಡಾಡಿರ್ತೀವಿ, ಮನೆಗೆ ಹೋದ ತಕ್ಷಣ ನೀನು ಅಷ್ಟೊತ್ತು ತೋರಿಸ್ತಿತ್ತು, ನೀನು ಯಾಕೆ ಇಷ್ಟೊತ್ತು ಮಾಡಿದೆ, ಎಲ್ಲಿಗೆ ಹೋದೆ ಅಂತ ಜಗಳ ಆಡ್ತಾರೆ. ಸುಳ್ಳು ಹೇಳಾದರೂ ಪರವಾಗಿಲ್ಲ ಮೇಡಮ್, ನಾನು ನೆಮ್ಮದಿಯಾಗಿರಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಿಲ್ಲ ಮೇಡಮ್ ಅಂತ ಹೇಳಿದರು. ಸೊ ದ್ಯಾಟ್ ವಾಸ್ ಲೈಕ್ ಅ ಸಾರ್ಟ್ ಆಫ್ ಅನ್ ಐ ಓಪ್ನರ್. ನಾವು ಅಂದ್ಕೊಂಡಂಗೆ ಸುಳ್ಳು ಹೇಳೋರೆಲ್ಲರೂ ಕೆಟ್ಟವರಲ್ಲ, ಅಥವಾ ಸುಳ್ಳು ಹೇಳೋದೆಲ್ಲ ಕೆಟ್ಟ ರೀಸನಿಗಲ್ಲ ಅಂತ ಒಂದು ಮಟ್ಟಕ್ಕೆ ಅವತ್ತು ಅನಿಸಿತ್ತು. ಮೊನ್ನೆ ರೀಸೆಂಟ್ಲಿ ಐ ಹ್ಯಾವ್ ಟ್ರಾವೆಲ್ಡ್ ಅಂತ ಹೇಳಿದ್ನಲ್ಲ, ಆ ಟ್ರಾವೆಲಿಂಗಲ್ಲೂ ಅಷ್ಟೇ ಐ ವಾಸ್ ಜಸ್ಟ್ ಹ್ಯಾಪನ್ ಟು ಟಾಕ್ ಟು ದ ಡ್ರೈವರ್. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಈ ಸೆಡ್, ಅಯ್ಯೋ ಮೇಡಮ್ ಭಾಳ ಕಷ್ಟ ಇದೆ ನಮ್ಮದು, ನಮ್ಮ ಪ್ರೊಫೆಷನ್ ತುಂಬ ಕಷ್ಟ ಇದೆ ಮೇಡಮ್. ನಮಗೆ ಆ್ಯಕ್ಚುಲಿ ಡ್ರೈವಿಂಗ್ ಮಾಡಬೇಕಂದ್ರೆ ರೇರ್ ವ್ಯೂ ಮಿರರಿಂದ ನೋಡಬೇಕು ಮತ್ತು ಸೈಡ್ ಮಿರರಿಂದ ನೋಡಬೇಕು. ಎಷ್ಟೊಂದು ಜನ ಕೇಳ್ತಾರೆ ಮೇಡಮ್, ನಾವು ಅಂದರೆ ಇಫ್ ಐ ಟೆಲ್ ದೆಮ್ ಮೈ ಮ್ಯಾರಿಟಲ್ ಸ್ಟೇಟಸ್ ದಟ್ ಐ ಆಮ್ ಸಿಂಗಲ್ ಅಥವಾ ಐ ಆಮ್ ಅನ್ಮ್ಯಾರಿಡ್ ಅಂದರೆ ಅನುಮಾನ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಮೇಡಮ್, ಇವ್ರ ಮನೆ ಹೆಣ್ಮಕ್ಳಿಗೆ ನಾವೇನೋ ಇದು ಮಾಡ್ತೀವಿ ಅಂತ. ನಾವು ಗಾಡಿ ಓಡಿಸ್ಕೊಂಡು ಹೋದರೆ ಸಾಕು ನಂಗೆ ಆಗಿರುತ್ತೆ. ರೇರ್ ವ್ಯೂ ಮಿರರ್ ನೋಡಿದ ತಕ್ಷಣ ಇವರು ರಿಯಾಕ್ಷನ್ಗಳೇ ಬೇರೆ ಥರ ಬರುತ್ತೆ ಮೇಡಮ್, ಭಾಳ ಕಷ್ಟ ಇದೆ. ಹಾಗಾಗಿ ನಾನು ಎಷ್ಟೊಂದು ಜನಕ್ಕೆ ಇಲ್ಲ ಸರ್ ನನ್ನ ಮದುವೆ ಆಗಿದೆ, ಮಕ್ಕಳಿದೆ ಅಂತೆಲ್ಲ ಹೇಳ್ತೀನಿ ಅಂತ. ಸೊ ದ್ಯಾಟ್ ಮೇಡ್ ಮೀ ಥಿಂಕ್ ಆ್ಯಕ್ಚುಲಿ. ಸಿ, ನಾವೆಲ್ಲರೂ ಪರ್ಟಿಕ್ಯುಲರ್ಲಿ ಪೀಪಲ್ ಆಫ್ ಅವರ್ ಜನರೇಷನ್, ನಾವು ಯಾವ ಸುಳ್ಳು ಹೇಳಬಾರ್ದು, ಯಾವಾಗಲೂ ಸತ್ಯ ಹೇಳಬೇಕು, ಅಥವಾ ಸುಳ್ಳು ಹೇಳೋರು ಕೆಟ್ಟವರು ಅಥವಾ ಕೆಟ್ಟದು ಅಂತ. ಗ್ರೋಯಿಂಗ್ ಇನ್ಸಿಡೆನ್ಸಸ್ ಲೈಕ್ ದಿಸ್ ಮೇಕ್ ಮೀ go a step further than that. I'm not endorsing that people should lie ಅಥವಾ we should lie ಅಂತ. That is definitely not the intention of this. But I think somewhere we are very quick to judge somebody saying, oh, he's a liar, she's a liar ಅಂತ. This is just probably a pointer that we should go beyond what is appear to your eye level, what appears at your eye level. ಸ್ವಲ್ಪ ಯೋಚನೆ ಯಾಕೆ ಹೇಳಿರಬಹುದು ಅಂತ ಯೋಚನೆ ಮಾಡಿದ್ರೆ ಮೇ ಬಿ ಇಟ್ ಓಪನ್ಸ್ ಅಪ್ ಅನ್ ವೆರಿ ನ್ಯೂ, ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂತ ಅನಿಸುತ್ತೆ. ಸೊ ಮೈ ಜರ್ನಿ ಹ್ಯಾಸ್ ಬೀನ್ ಫ್ರಮ್ ಸುಳ್ಳು ಹೇಳೋರೆಲ್ಲ ಕೆಟ್ಟವರು ಟು people has their own reasons. I am not justifying anything, but people has their own reasons, and for me, I personally believe
ದ ಇಂಟೆನ್ಷನ್ ಬಿಹೈಂಡ್ ಯೋರ್ ವರ್ಡ್ಸ್ ಮ್ಯಾಟರ್ ಅಂತ. ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೋ ತೊಂದರೆ ಕೊಡೋದಿದೆಯಲ್ಲ, ಅದಕ್ಕಿಂತ ಒಳ್ಳೆಯದು ಅಟ್ಲೀಸ್ಟ್ ಸುಳ್ಳು ಹೇಳಿ ಯಾರಿಗೂ ತೊಂದರೆ ಆಗದಲ್ಲೇ ಇರೋ ಥರದ್ದು, ಅಥವಾ ಯಾರ್ದೋ ತೊಂದರೆ ತಪ್ಪಿಸೋದಕ್ಕೆ ನಾವು ಸುಳ್ಳು ಹೇಳೋದು ಈಸ್ ಫಾರ್ ಬೆಟರ್ ಅಂತ ನನಗನ್ಸುತ್ತೆ. ಜಸ್ಟ್ ಲೆಟ್ ಮಿ ನೋ ಹೌ ಡು ಯು ಫೀಲ್ ಅಬೌಟ್ ಇಟ್. ನಮಸ್ತೆ, ಬಾಯ್ ಬಾಯ್.